ತಪ್ಪಾಗಿ ಯು ಪಿ ಐ ಪೇಮೆಂಟ್ ಮಾಡಿಬಿಟ್ಟರೆ ಅದನ್ನು ರಿವರ್ಸ್ ಮಾಡುವುದು ಹೇಗೆ? ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಭಾರತದಲ್ಲಿ ಕಳೆದ 6-7 ವರ್ಷಗಳಿಂದ ಯು ಪಿ ಐ ಪೇಮೆಂಟ್ ಸಿಸ್ಟಮ್ ಬಹಳ ವ್ಯಾಪಕವಾಗಿ ಬಳಕೆಯಾಗುತ್ತಿದೆ. ಕೋಟ್ಯಾಂತರ ಜನರು ನಿತ್ಯವೂ ಪೇಮೆಂಟ್ ಯು ಪಿ ಐ ಬಳಸುತ್ತಾರೆ. ಅಂಗಡಿಗಳಲ್ಲಿ ಪೇಮೆಂಟ್ ಮಾಡಲು, ಸ್ನೇಹಿತರಿಗೆ ಹಣ ಕಳಿಸಲು, ಪರಿಚಿತರಿಗೆ ಹಣ ಕಳಿಸಲು, ಥರ್ಡ್ ಪಾರ್ಟಿಗೆ ಹಣ ಕಳಿಸಲು ಹೀಗೆ ಯು ಪಿ ಐ ಬಳಕೆ ತೀರಾ ಸಾಮಾನ್ಯವಾಗಿದೆ ಅಂತಲೇ ಹೇಳಬಹುದು. ಈ ವೇಳೆ ಮೊಬೈಲ್ ನಂಬರ್ ತಪ್ಪಾಗಿ ಹಾಕಿಬಿಟ್ಟರೆ ತಪ್ಪಾದ ವ್ಯಕ್ತಿಗೆ ಪೇಮೆಂಟ್ ಹೋಗಬಹುದು. ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಇಂಥ ತಪ್ಪು ಆಗದಂತೆ ನೋಡಿಕೊಳ್ಳಬಹುದು. ತಪ್ಪಾಗಿ ಯು ಪಿ ಐ ಪೇಮೆಂಟ್ ಮಾಡಿದರೆ ಏನು ಮಾಡಬೇಕು? ತಪ್ಪಾಗಿ ವ್ಯಕ್ತಿಗಳಿಗೆ ಯು ಪಿ ಐ ಪೇಮೆಂಟ್ ಮಾಡಿರುವ ಪ್ರಕರಣಗಳು ಸಾಕಷ್ಟು ನಡೆದಿದೆ. ಈ ಹಣವನ್ನು ವಾಪಸ್ ತೆಗೆದುಕೊಳ್ಳುವುದು ಸಾಧ್ಯನಾ ಅಥವಾ ಪೇಮೆಂಟ್ ರಿವರ್ಸ್ ಮಾಡಲು ಸಾಧ್ಯವೇ? ಇದಕ್ಕೆ ಸಿಂಪಲ್ ಆದ ಉತ್ತರ ನೋಡೋಣ. ಯು ಪಿ ಐ ಮೂಲಕ ಪೇಮೆಂಟ್ ಮಾಡಿದಾಗ ಅದನ್ನು ರಿವರ್ಸ್ ಮಾಡಲು ಅವಕಾಶ ಇರುವುದಿಲ್ಲ. ಇದು ರಿಯಲ್ ಟೈಮ್ನಲ್ಲಿ ಮಾಡಲಾಗುವ ಪೇಮೆಂಟ್. ಸರ್ಕಾರ ಈಗ ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡಲು 10,000 ರೂ ಅಧಿಕ ಮೌಲ್ಯದ ಯು ಪಿ ಐ ಪೇಮೆಂಟ್ನಲ್ಲಿ 1 ಗಂಟೆ ಕೂಲಿಂಗ್ ಆಫ್ ಅವಧಿ ನಿಯಮ ಮಾಡಲು RBI ಯೋಜಿಸುತ್ತಿದೆ. ಆಗ ಪೇಮೆಂಟ್ ರಿವರ್ಸ್ ಮಾಡಲು ಅವಕಾಶ ಸಿಗಬಹುದು. ಯು ಪಿ ಐ ಪೇಮೆಂಟ್ ಮೂಲಕ ಹಣ ಬೇರೆ ವ್ಯಕ್ತಿ ಬ್ಯಾಂಕ್ ಅಕೌಂಟ್ಗೆ ಹೋಗಿಬಿಟ್ಟರೆ ಅದನ್ನು ಹಿಂಪಡೆಯಲು ಇರುವ ಏಕೈಕ ಮಾರ್ಗ ಎಂದರೆ ಅದು ಸ್ವೀಕೃತರು ಮಾತ್ರವೇ. ಹಣ ಯಾರು ತಗೊಳ್ತಾರ ನೀವು ಸಂಪರ್ಕಿಸಿ ಅವರನ್ನು ಮನವಿ ಮಾಡಿಕೊಳ್ಳಬಹುದು ಅಷ್ಟೇ. ಅವರು ಹಾಕಿದರೆ ಆಯಿತು, ಇಲ್ಲದಿದ್ದರೆ ಕೆಲ ದೂರುಗಳು ಸಲ್ಲಿಸುವುದಷ್ಟೇ ಉಳಿದಿರುವ ಮಾರ್ಗೋಪಾಯ. ಅಂದರೆ ತಪ್ಪಾಗಿ ನೀವು ಬೇರೆಯವರಿಗೆ ಹಣ ಹಾಕಿದರೆ ಅವರ ಹತ್ರನೇ ಕೇಳಬೇಕು ಹೊರತು ಬೇರೆ ಏನೇ ಮಾರ್ಗ ಇಲ್ಲ. ಮತ್ತು ನೀವು ಕಂಪ್ಲೇಂಟ್ ಅಥವಾ ಏನೋ ದೂರ ಕೊಡ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನೇ ರಿವರ್ಸ್ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ ಗೈಸ್, ಮುಂದೆ